ನಮಸ್ಕಾರ ಅಜ್ಜ. ನಮಸ್ಕಾರ. ನಮಸ್ಕಾರ ರೀ. ಅವ್ರ ಹೆಸರೇನು ರೀ? ಯಲ್ಲಪ್ಪ ಹಿಪ್ಪರಿಗಿರಿ. ಯಾವ್ರಿ? ಮಮದಾಪುರ ರೀ. ಲಾಸ್ಟ್ ಟೈಮ್ ನೀವು ಯಾವಾಗ ತೋರಿಸಿದ್ರಿ ನನ್ನ ಕಡೆ ಅಜ್ಜಾರನ್ನ? ಈಗ ಒಂದು 15-20 ದಿನ. ಅವ್ರಿಗೆ ಏನು ತ್ರಾಸ ಇತ್ತು ರೀ ಮೊದಲು ಹಿಡ್ಕೊಂಡ? ಲಕ್ವ ಆಗಿತ್ತು ರೀ. ಎಲ್ಲೆಲ್ಲಿ ತೋರಿಸ್ಕೊಂಬಂದ್ರಿ ನೀವು ಲಕ್ವ? ತೋರಿಸಿವ್ರಿ, ಮತ್ತು ಇದು ಹಿಡ್ಕೊಂಡು ತೋರಿಸಿವ್ರಿ, ಮತ್ತು ಇದು ಕಾರವಾರ ತೋರಿಸಿರಿ. ನಮಗೆ ಪಸಂದ್ ಅನಿಸಿಲ್ರಿ. ಇದು ನಿಮ್ಮಂತೆ ತೋರ್ಸನ ಪರ್ಕ್ ಬಿದ್ದತ್ರಿ. ಹಾಂ ರೀ. ನಾಗರಮುನ್ನೋಳಿಗೆ ಎಷ್ಟು ಸತಿ ಹೋಗಿ ಬಂದ್ರಜ್ಜ? ಒಂದು 10-12 ಸಲ ಮ್ಯಾಲ 8 ಸಲ ಹೋಗಿ ಬಂದಾರಿ. ಹೋದ್ ಬಂದ್ಮೇಲೆ ನಿಮ್ಗೆ ಎಷ್ಟು ಪರ್ಸೆಂಟ್ ಪರ್ಕ್ ಬಿತ್ತು ರೀ ಅವ್ರ ಕಡೆ ಹೋಗೋಣ? ಪರ್ಕ್ ಅನಿಸಿಲ್ರಿ ಮೇಡಮ್ ಅವ್ರ. ಒಟ್ಟ ಪರ್ಕ್ ಬರೋಬ್ಬರಿ ಆಗಿತ್ತು. ನಿಮ್ದು ಪಸಂದ್ ಅನಿಸೈತ್ರಿ ನಮ್ಗೆ ಒಟ್ಟ. ಈಗ ನಾನು ಲಾಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದೀನಿ ರೀ ಮೆಡಿಸಿನ್ ಕೊಡಾಕ್ರಿ. ಕ್ಯಾಂಪ್ ಮುಗಿದ್ಮೇಲೆ ಅವತ್ತಿನ ದಿನ ಪೇಷಂಟ್ದ ಒಂದು ಕಂಡೀಷನ್ ಹೆಂಗಿತ್ತು ರೀ ಇವ್ರ ಕಾಕಾರ್ದು? ಕಂಡೀಷನ್ ಕೈ ಪೂರಾ ಹಿಂಗೆ ಜೋಲ್ ಹೊಡ್ದಂಗೆ ಆಗಿದ್ರಿ ಇಲ್ರಿ ಅವ್ರು? ಲೆಕ್ಕಕ್ಕೆ ಬಂದಾರ. ಈಗ ನಾ ಗುಳಿಗೆ ಕೊಟ್ಟು ನಿಮ್ಗೆ 2 ದಿವಸ ಆತ್ರಿ? 15 ದಿನ ಆತ್ರಿ. 15 ದಿನದೊಳಗೆ ನಿಮ್ಗೆ ಎಷ್ಟು ಪರ್ಸೆಂಟ್ ಪರ್ಕ್ ಬಿದ್ದಿತ್ತು ಅನ್ಸಾತೈತ್ರಿ ಅವ್ರು? 1 ರೂಪಾಯಿದಾಗ 4ನೇ ಪರ್ಕ್ ಆಗಿತ್ತು. 4ನೇ ಪರ್ಕ್ ಆಗೈತ್ರಿ. ಈಗ ಅವ್ರು ಪೂರಾ ಜೋಲಾಗದ್ ಮಕ್ಕೊಂತಿದ್ರಿ. ಈಗ ಎದ್ದು ಅಡ್ಡಾಡತ್ತಾರ್ರಿ? ಎದ್ದು ಅಡ್ಡಾಡತ್ತಾರ್ರಿ. ಹಾಂ, ಎಬ್ಬರು ನಡ್ಕೋತಾರೆ. ಈಗ ಊಟದ ಮಾಡತ್ತಾರ ಅವ್ರು ಕರೆಕ್ಟಾಗಿ? ಮತ್ತೆ ಮಾತಾಡೋದು ಮೊದಲು ಬರ್ತಿತ್ತೇನ್ರಿ ಅವ್ರಿಗೆ? ಹಾಂ, ನಾ ಬಂದಾಗ ಅವಾಗ ಮಾತಾಡ್ತಿದ್ದಿದ್ದಿಲ್ರಿ. ನಾ ಗುಳಿಗೆ ಕೊಟ್ಟು ಹೋದ್ಮೇಲೆ ಈಗ ಒಂದು ಸ್ವಲ್ಪ ಮಾತಾಡತ್ತಾರನ್ರಿ? ಮೆಡಿಸಿನ್ ಪರ್ಕ್ ಆಗೈತ್ರಿ. ಈಗ ಚೇಂಜ್ ಆಗೈತ್ರಿ ಅಜ್ಜ? ಓಕೆ, ಆಯ್ತು ರೀ. ಏನ್ರಿ ಸೈಡ್ ಎಫೆಕ್ಟ್ ಆಗೈತ್ರಿ ನಾ ಕೊಟ್ಟೋದು ಗುಳಿಗೆ ಔಷಧಕ್ಕೆ ರೀ? ಗುಳಿಗೆ ನಾ ಔಷಧ ಕೊಟ್ಟಿನಿಲ್ರಿ, ಅದ್ರದ್ದು ಏನ್ರಿ ಸೈಡ್ ಎಫೆಕ್ಟ್ ಅದು ಏನ್ರಿ ಆಗೈತೇನ್ರಿ? ಏನೂ ತ್ರಾಸ ಇಲ್ಲಿಲ್ರಿ? ಆರಾಮ ಅದಾರಿಲ್ರಿ ಒಟ್ಟು? ಹಾಂ, ಈಗ ನಾ ಕೊಟ್ಟದ ಗುಳಿಗೆ ಕರೆಕ್ಟಾಗಿ 1 ತಿಂಗಳು ಕಂಟಿನ್ಯೂ ಮಾಡಿರಿ. 1 ತಿಂಗಳು ಬಿಟ್ಟು ಮತ್ತೆ ರಿಪೀಟ್ ಸೇಮ್ ವಿಡಿಯೋ ಮಾಡ್ತೇನೆ ರೀ ನಾನು. 2-3 ದಿನ ಆಯ್ತು ಇನ್ನ ಒಳಗಟ್ಟ ಅಕ್ಷರ ಒಂದು ಸ್ವಲ್ಪ ಹೆಚ್ಚಿಗೆ ಬರತ್ತಾವ್ರಿ. ಹಾಂ ಹಾಂ, ಒಟ್ಟು ಮಾಡ್ಕೊಡ್ತೀವಿ ಅಜ್ಜ, ಮಾಡ್ಕೊಡ್ತೀವಿ ರೀ. ನಮಸ್ಕಾರ. ಮಾಡ್ತೀವಿ ಅಜ್ಜ, ಮಾಡ್ತೇವೆ ರೀ.